ಇನ್ನು ಮೂಗ. ಮೂಗ ವಾಸನೆ, ದುರ್ಗಂಧ ಮತ್ತು ಸುಗಂಧ ವಾಸನೆಯನ್ನು ತಗೊಳ್ತದೆ. ಯಾವುದು? ಮೂಗ. ಕಣ್ಣಿಲ್ಲ. ನಾಯಿಗೆ ಏನದ ರೀ? ಕಣ್ಣಿಲ್ಲ. ಅದು ಹೆಂಗೆ ಕಂಡು ಹಿಡಿತದ ಅಂತಂದ್ರೆ ಮೂಗಿನಿಂದ ವಾಸನೆಯನ್ನು ಕಂಡು ಹಿಡಿತದ. ಮೂಗಿನಿಂದ ವಾಸನೆಯನ್ನು ಕಂಡು ಹಿಡಿತದೆ. ಹೇಗೆ ಅಂತಂದ್ರೆ, ಒಬ್ಬ ದೊಡ್ಡ ಆಟಗಾರ ಇದ್ದ. ಆತ ಎಲ್ಲಾ ಆಟದಲ್ಲಿಯೂ ಕೂಡ ಪ್ರಥಮ ಸ್ಥಾನವನ್ನು ಗೆಲ್ಕೋತಿದ್ದ. ಅವನಿಗೆ ಒಂದೇ ಬಹುಮಾನ ಬರ್ತಿತ್ತು. ಒಂದು ಬಾಕ್ಸಿಂಗ್ ಆಟ ಆಗಲಿ, ಒಂದು ಓಟ ಆಟ ಆಗಲಿ, ಆಮೇಲೆ ಒಂದು ಹಾಕಿ ಆಗಲಿ, ಒಂದು ಕ್ರಿಕೆಟ್ ಆಗಲಿ, ಪ್ರತಿಯೊಂದರಲ್ಲಿಯೂ ಕೂಡ ಆತನಿಗೆ ಮೊದಲನೆಯ ಸ್ಥಾನ ಬಹುಮಾನ ಸಿಕ್ತಿತ್ತು. ಅದು ಬಾಕ್ಸಿಂಗದಲ್ಲಿ ಏನಾಯ್ತು ಅಂತಂದ್ರೆ, ಬಾಕ್ಸಿಂಗ್ ಆಡುವಾಗ ಮತ್ತೆ ಇಲ್ಲಿ ಬಡಿತಾರೆ ನೋಡ್ರಿ, ಬಾಕ್ಸಿಂಗ್ ಹಿಂಗ್ ಮಾಡ್ತಾರೆ. ಆ ಬಾಕ್ಸಿಂಗ್ ಆಟದಲ್ಲಿ ಅವನ ಮುಖ ಎಲ್ಲವೂ ಏನಾಗಿತ್ತು ಅಂತಂದ್ರೆ ಜಜ್ಜು ಹೋಗಿತ್ತು. ಯಾರಿಗೂ ಹತ್ತಿರ್ಲಿಲ್ಲ. ಮನುಷ್ಯ ಹತ್ತಿರ್ಲಿಲ್ಲ. ಹೊರದೇಶಕ್ಕೆ ಹೋಗಿ ಏನ್ ಮಾಡಿದ ಅಂತಂದ್ರೆ ಆ ಆಟದಲ್ಲಿ ಗೆದ್ದು ಒಂದನೇ ಸ್ಥಾನ ಗೆದ್ದುಕೊಂಡು ಊರಿಗೆ ಮರಳಿ ಬರ್ತಾನೆ. ಅವಾಗ ಮನುಷ್ಯನಾಗ ಒಂದು ವಿಚಾರ ಇತ್ತು, ನನ್ನ ಮುಖ ಎಲ್ಲವೂ ಕೂಡ ಕೆಟ್ಟು ಹೋಗ್ಯದ, ಊರನ್ನವರು ನನ್ನ ಯಾರು ಗುರುತು ಹಿಡಿಯುವುದಿಲ್ಲ, ನಾ ಏನ್ ಮಾಡ್ಲಿ? ಊರನ್ನವರು ನನ್ನನ್ನ ಗುರ್ತು ಹಿಡಿಯಲಿಲ್ಲ ಅಂದ್ರೂ ಪರವಾಗಿಲ್ಲ, ಆದರೆ ಮನೆಯನ್ನವರು, ಅದು ನನ್ನ ಬಂಧು ಬಳಗ, ಅವರಾದ್ರೂ ನನ್ನ ಕಂಡು ಹಿಡಿತಾರಂತ ತಿಳ್ಕೊಂಡ ಧೈರ್ಯದಿಂದ ತನ್ನ ಮನೆಗೆ ಬರ್ತಾನ. ಮನೆಗೆ ಬಂದು ಬಾಗ್ಲ ತಟ್ಟತಾನ. ಮನೆಯೊಳಗಿನವರು ಯಾರು ಅವನನ್ನು ಕಂಡು ಹಿಡಿಯುವುದಿಲ್ಲ. ಯಾರು ನೀ ಅಂತ ಕೇಳ್ತಾರೆ. ಆ ವ್ಯಕ್ತಿ ಹೇಳ್ತಾನ, ನಾನು ನಿಮ್ಮ ಮನೆಯವನೇ, ನಾನು ಈ ಮನೆಯೊಳಗೆ ಹುಟ್ಟಿ ಬೆಳೆದವನ ಅದೇನಿ, ನಾನು ಹೊರಗಿನವನಲ್ಲ ಅಂತ ಎಷ್ಟು ಪರಿಚಯ ಹೇಳಿದ್ರೂ ಕೂಡ ಆ ಮನೆಯೊಳಗಿದ್ದಂಥ ಜನ ಅವನನ್ನ ಒಳಗೆ ಕರೆಯುವುದಿಲ್ಲ, ಗುರ್ತು ಹಿಡಿಯುವುದಿಲ್ಲ. ಆದ್ರೆ ಹಿತ್ತಲ ಕಡೆ ನಾಯಿ ಕಟ್ಟಿ ಹಾಕಿರ್ತಾರೆ. ಆ ನಾಯಿ ಓಡಿ ಬರ್ತದ. ಓಡಿ ಬಂದು ವಾಸನೆ ಹಿಡಿದಕ್ಯಾರ ಆತನ ಕೈ ಹಿಡಿದು ಅಂಗಿ ಹಿಡಿದು ಜಗ್ಗತದ. ಯಾವುದು? ನಾಯಿ. ಜಗ್ಗಿಕ್ಯಾರ ಒಳಗೆ ಕರ್ಕೊಂಡು ಹೋಗ್ತದ. ಯಾವಾಗ ಆ ನಾಯಿ ಆತನನ್ನ ಕಂಡು ಹಿಡಿತಲ್ಲ, ಆವಾಗ ಮನೆಯೊಳಗಿದ್ದಂತ ಜನ ಎಲ್ಲರೂ ಕೂಡ ಇತ್ತ ನಮ್ಮೋನೆ ಅಂತ ಅವಾಗ ಒಳಗೆ ಕರ್ಕೊಂಡು ನಾಯಿ ಏನ್ ಮಾಡ್ತದ ಅಂತಂದ್ರೆ ವಾಸನೆ ಮುಖಾಂತರವಾಗಿ, ಮೂಗಿನ ಮುಖಾಂತರವಾಗಿ ಅದು ಯಾವ ವಸ್ತು ಯಾವುದಲ್ಲ ಅನ್ನೋದನ್ನ ಕಂಡು ಹಿಡಿತದ. ಇರುವೆಯೂ ಕೂಡ ಹೆಂಗ್ ಮಾಡ್ತದಾರಿ, ಬೃಹತ್ತಾದ ಒಂದು ಮಾವಿನ ಗಿಡ ಅದ, ಬಹಳ ದೊಡ್ಡ ಮಾವಿನ ಗಿಡ ಅದ, ತುದಿಯಲ್ಲಿ ಹಣ್ಣಾಗ್ಯದ ಮಾವಿನ ಹಣ್ಣ. ಆದ್ರೆ ಇಲ್ಲಿ ಬಡ್ಡಿಯೊಳಗನ ಆ ತುದಿಯಲ್ಲಿ ಇದ್ದಿರ್ತಕ್ಕಂಥ ಹಣ್ಣ, ಮಾವಿನಕಾಯಿ ಹಣ್ಣು ಆಗಿದೆ ಇಲ್ಲ ಅನ್ನೋದು ಬಡ್ಡಿಯೊಳಗ ಕಂಡು ಹಿಡಿತದೆ ಇರುವೆ. ಯಾವುದು? ಇರುವೆ. ಅಷ್ಟು ಸೂಕ್ಷ್ಮ ಜ್ಞಾನ ಭಗವಂತ ಈ ಇರುವಿಗೆ ಹಾಕಿದ್ದಾನೆ.